ಆದರೆ ಇಲ್ಲಿ ಶಾಲಾ ಅಥವಾ ಕಾಲೇಜು ಶಿಕ್ಷಣದಲ್ಲಿ ಮುಖ್ಯ ಉದ್ದೇಶ ಅಥವಾ ಗುರಿ ಪರೀಕ್ಷೆ ಆಗಿಬಿಡತ್ತೆ. ನಾನು ಪರೀಕ್ಷೆಗೆ ತಯಾರಾಗಬೇಕು ಮತ್ತು ಪರೀಕ್ಷೆ ಮಾಡೋರು ಇನ್ನೊಬ್ಬರು, ಕಲಿಯೋನು ನಾನು, ಕಲಿಸೋರು ಇನ್ನೊಬ್ಬರು, ನಾನು ಕಲಿಯೋನು, ಪರೀಕ್ಷೆ ಮಾಡೋರು ಇನ್ನೊಬ್ಬರು. ಈ ಪರೀಕ್ಷೆಗೋಸ್ಕರ ಅಂತ ಆದಾಗ ಬಹಳ ವಿಚಿತ್ರವಾದ ರೀತಿಯ ಒಂದು ಭಾವ ಪರಿಸ್ಥಿತಿ ನಮ್ಮ ಮೆದುಳಿನಲ್ಲಿ ನಿರ್ಮಾಣ ಆಗಿಬಿಡುತ್ತೆ. ಅದು ಭಯ ಹುಟ್ಟಿಸುತ್ತೆ, ಒತ್ತಡ ಹುಟ್ಟಿಸುತ್ತೆ, ಒತ್ತಡದಿಂದ ಭಯ, ಹೀಗೆ ಏನಾದರೂ ಹೇಳ್ಬೋದು. ಈ ಭಯ ಒತ್ತಡದ ಕಾರಣದಿಂದಾಗಿ ಏನೇನು ಯಾವುದನ್ನು ಕಲಿಕೆ ಹೆಸರಿನಲ್ಲಿ ನಾವು ಕಲಿತೀವಿ ಅಂತ ಹೇಳ್ತೀವಲ್ವ ಅಥವಾ ಕಲಿಸ್ತೀವಿ ಅಂತ ಹೇಳ್ತೀವಲ್ವ, ಅದು ಅಷ್ಟರ ಮಟ್ಟಿಗೆ ನಮ್ಮ ಒಳಗೆ ಹೋಗಲ್ಲ. ನಮ್ಮ ಮಕ್ಕಳಿಗೆ ಅರ್ಥ ಆಗಬೇಕು, ಅವ್ರ ಕಲಿಕೆ ಅವರಿಗೆ ಸಹಜವಾಗಿ ಬೆಳಿಬೇಕು ಅಂತ. ಮತ್ತು ಆ ಅರ್ಥ ಕೇವಲ ಓದು ಬರಹದಲ್ಲಿ ಬರುವ ಒಂದು ಪಠ್ಯದ ಮೂಲಕ, ಪಠ್ಯಪುಸ್ತಕದ ಮೂಲಕ ಬರುವ ಮಾಹಿತಿ ಮಾತ್ರ ಅರ್ಥ ಆಗೋದಲ್ಲ. ಸುತ್ತಲ ಬದುಕು ಎಷ್ಟು ಚಂದಿದೆ ಅಲ್ವಾ, ಈ ಭೂಮಿ ಎಷ್ಟು ಚೆನ್ನಾಗಿದೆ, ಸುಂದರವಾಗಿದೆ. ರವೀಂದ್ರನಾಥ್ ಟ್ಯಾಗೋರ್ ಕೂಡ ಈ ಮಾತು ಹೇಳ್ತಾರೆ, ಸುಂದರವಾದ ಬದುಕಿನಲ್ಲಿ ಸುಂದರವಾಗಿ ಬದುಕುವುದನ್ನು ಕಲಿಸೋದು ನಿಜವಾದ ಶಿಕ್ಷಣ. ಕನ್ನಡದಲ್ಲಿ ಕಲ್ತಿದ್ದು ನನಗೆ ಮುಂದೆ ಬಹಳ ಸಹಾಯ ಆಯಿತು. ಇಂಗ್ಲೀಷನ್ನು ಕಲಿಯೋದಕ್ಕೆ ಅದೇ ಸಹಾಯ ಮಾಡಿದ್ದು. ಯಾಕಂದರೆ ಕನ್ನಡ ಸಹಾಯ, ಯಾಕಂದರೆ ನನ್ನ ಮಾತೃಭಾಷೆ ಅಥವಾ ನನಗೇನು ಸಹಜ ಅನಿಸುತ್ತೆ ಅದರಲ್ಲಿ ನಾನು ತುಂಬ ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿದ್ದೆ. ಹಾಗೆ ಹಿಡಿದಿದ್ದೇನೆ ನನಗೆ ಇನ್ನೊಂದು ಭಾಷೆ ಕಲಿಯೋಕ್ಕೆ ಹೆಚ್ಚು ಸಹಾಯ ಮಾಡ್ತೀನಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ನಾವು ಚಿಕ್ಕವರಿಂದ ಇಲ್ಲಿವರೆಗೆ ಸಿನಿಮಾ ನೋಡಿದ್ದೀವಿ, ಬಟ್ ಯಾವ ಸಿನಿಮಾ ಕತೆ ಕೂಡ ನಮಗೆ ಮರೆತು ಹೋಗಿಲ್ಲ ಅಲ್ವಾ? ಅಥವಾ ಯಾವುದೋ ಒಂದು ಕತೆ ಓದಿರ್ತೀರಿ, ನಿಮಗೆ ಚೆನ್ನಾಗಿ ನೆನಪೇ ಇರುತ್ತೆ. ಶಾಲೆಗಳನ್ನ ಪಾಠಗಳನ್ನು ಓದುವಾಗ ನಮಗೆ ಯಾಕೆ ಅದು ನೆನಪಿರಲ್ಲ ಅನ್ನೋದೊಂದು ಪ್ರಶ್ನೆ, ಯಕ್ಷ ಪ್ರಶ್ನೆ ನನಗೂ ಇದೆ, ನಿಮಗೂ ಇದೆ, ಮತ್ತು ನಿಮ್ಮ ಮಕ್ಕಳಿಗೆ ಇರುತ್ತಲ್ವ. ಯಾಕೆ ಪಾಠಗಳು ನಮಗೆ ನೆನಪುಳಿಯಲ್ಲ? ಯಾಕೆ ಹಾಡುಗಳು ನೆನಪುಳಿಯುತ್ತೆ? ಯಾಕೆ ಸಿನಿಮಾ ಕಥೆಗಳು ನೆನಪುಳಿಯುತ್ತೆ? ಅಷ್ಟೇ ಯಾಕೆ ಎಂದೋ ಓದಿದ ಕಥೆಗಳು ನಿಮ್ಗೆ ಯಾಕೆ ನೆನಪುಳಿಯುತ್ತೆ? ಇದು ಒಂದು ಸರಳ ಪ್ರಶ್ನೆ ಆದರೂ ಕೂಡ ಯಕ್ಷ ಪ್ರಶ್ನೆ ನನಗಂತೂ ಕಾಡಿದೆ, ನಿಮಗೂ ಮತ್ತು ನಿಮ್ಮ ಮಕ್ಕಳಿಗೂ ಇದು ಕಾಡ್ತಾನೆ ಇರುತ್ತೆ. ಬನ್ನಿ, ಅದಕ್ಕೊಂದು ಸೊಲ್ಯೂಷನ್ ಇಲ್ಲಿದೆ. ಇವ್ರ ಹೆಸರು ಶಿವಾನಂದ್ ಹೊಂಬಳ್ ಅಂತ ಹೇಳಿಬಿಟ್ಟು, ನಿಮಗೆ ಉದಯ ಟಿವಿ ಅಲ್ಲಿ ವಾರ್ತಕ ವಾಚಕರಾಗಿ ನಿಮಗೆ ಪರಿಚಯ ಇದ್ದಾರೆ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕಾಡುಗಳ ವೀರಪ್ಪನ್ ಅಪಹರಿಸಿ ಇಂದಿಗೆ 69ನೆಯ ದಿನ. ಇನ್ನೊಂದಿಷ್ಟು ಇವ್ರ ಬಗ್ಗೆ ಹೇಳೋದಾದರೆ, ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. 1986ರಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿವಿಧ ಹಂತದ ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಶಿವಾನಂದ್ರವರು 1985ರಿಂದ 1990ರವರೆಗೆ ಕನ್ನಡ ಉಪನ್ಯಾಸಕರಾಗಿದ್ದರು. ನಂತರ 10 ವರ್ಷಗಳ ಕಾಲ ಜಿಡ್ಡು ಕೃಷ್ಣಮೂರ್ತಿ ಚಿಂತನೆಗಳ ಆಧಾರಿತ ಬೆಂಗಳೂರಿನ ಶಾಲೆಯಲ್ಲಿ ಇವರು ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ. ಎಂಥ ಅಮೋಘ ಅಲ್ವಾ? ನಾವು ಜಿಡ್ಡು ಕೃಷ್ಣಮೂರ್ತಿ ಅವರ ಹೆಸರನ್ನು ಕೇಳೇ ಇರ್ತೀವಿ, ಅಂಥ ಸಂಪನ್ಮೂಲ ವ್ಯಕ್ತಿಗಳು ನಮಗೆ ಇವತ್ತು ಸಿಕ್ಕಿದ್ದಾರೆ. ಅಷ್ಟೇ ಅಲ್ಲದೆ ವಿಶ್ವ ಬ್ಯಾಂಕ್ ಪ್ರಾಯೋಜಿತ ಜಿಲ್ಲಾ ಮಟ್ಟದ ಹಿರಿಯ ಪ್ರಾಥಮಿಕ ಶೈಕ್ಷಣಿಕ ಯೋಜನೆ ಅಡಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಇವರು ಕೆಲಸ ಮಾಡಿದ್ದಾರೆ. ಮತ್ತು ಚಿನ್ನರ ಅಂಗಳ ಯೋಜನೆ, ಬೋಧನಾ ಕಲಿಕಾ ಸಾಮಗ್ರಿಗಳ ಸಿದ್ಧತೆಯನ್ನು ಮಾಡಿಕೊಂಡು ಇವರು ಪಾಠ ಮಾಡ್ತಾರೆ. ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಶಿಕ್ಷಣದಲ್ಲಿ IT ಉಪಯೋಗ ವಿಷಯದಲ್ಲಿ ತರಬೇತಿ ಕೂಡ ಮಾಡ್ತಾರೆ. ಇಷ್ಟೆಲ್ಲ ಸಂಪನ್ಮೂಲ ಕ್ರೋಢೀಕೃತ ವ್ಯಕ್ತಿ ನಮಗೆ ಇವತ್ತು ಸಿಕ್ಕಿರುತ್ತೆ. ನಮ್ಮ ಪುಣ್ಯ. ಬನ್ನಿ, ಇವ್ರ ಕತೆಗೆ, ಇವರ ಜೀವನಕ್ಕೆ, ಇವರ ಜೀವನದ ಕ್ರಮಕ್ಕೆ ಮತ್ತು ಬದುಕಿಗೆ ತಮಗೆ ಸ್ವಾಗತ ಗೆಳೆಯರೇ. ಇಲ್ಲಿ ಸರಳ ಬದುಕಿನ ಕತೆ ಕೂಡ ಇದೆ, ಹೇಗೆ ಸರಳವಾಗಿ ನಾವು ಬದುಕಬೇಕಾಗಿದೆ, ಇವತ್ತಿನ ಒತ್ತಡದ ಬದುಕಲ್ಲಿ ಸರಳವಾಗಿ ಬದುಕನ್ನು ಹೇಗೆ ಕಟ್ಕೋಬೇಕಾಗಿದೆ ಅನ್ನೋದು ಕೂಡ ಈ ಸರಣಿಯಲ್ಲಿ ಇರುತ್ತೆ. ನೋಡಿ, ಇನ್ನೂ ತುಂಬ ವಿಚಾರಗಳಿದೆ. ಬನ್ನಿ, ಈ ಕತೆಗೆ ತಮಗೆ ಸ್ವಾಗತ. ಎಲ್ಲ ಮನೆ ಮಂದಿ ಎಲ್ಲ ಮಕ್ಕಳೆಲ್ಲ ಕೂತ್ಕೊಂಡು ಈ ಸರಣಿಗಳನ್ನು ನೋಡಿ. ಯಾಕೆ ಅಂತ ಹೇಳಿದರೆ, ಎಲ್ಲವೂ ಎಲ್ಲ ಕಡೆ ನಮಗೆ ದಕ್ಕಿ ಬಿಡಲ್ಲ. ಯಾವ ಸ್ಕೂಲು ಕಾಲೇಜಲ್ಲಿ ಕೂಡ ಇವು ಪಾಠಗಳಾಗಿ ನಮಗಿರೋದಿಲ್ಲ. ಅನುಭವಸ್ಥರು ಇವನ್ನ ನಮಗೆ ಹೇಳ್ಕೊಡ್ತಾರೆ. ಹಾಗಾಗಿ ದಯವಿಟ್ಟು ಮಕ್ಕಳನ್ನ ಕೂಡಿಸ್ಕೊಂಡು ಕೇಳಿ. ಬನ್ನಿ, ಇವ್ರ ಬದುಕಿಗೆ ತಮಗೆ ಸ್ವಾಗತ ಗೆಳೆಯರೆ. ಬನ್ನಿ ಸರ್, ನಮಸ್ತೆ. ನಮಸ್ಕಾರ. ನಿಮ್ಮ ಬದುಕಿಗೆ ಮತ್ತು ಶೈಕ್ಷಣಿಕ ಬದುಕಿಗೆ, ಸಂಸಾರಕ ಬದುಕಿಗೆ, ಎಲ್ಲದಕ್ಕೂ ನಿಮಗೆ ಸ್ವಾಗತ. ನಾನು ಈಗ ತಾನೇ ಹೇಳ್ತಾ ಇದ್ದೆ ಸರ್, ಫಸ್ಟು ಮೊದಲನೇ ಪ್ರಶ್ನೆ ಅದು ಕಾಡುತ್ತೆ. ಮೊದಲನೇ ಇಲ್ಲಿಂದಾನೆ ಶುರು ಮಾಡೋಣ. ಏನಂದರೆ, ನಾವು ನೋಡಿದ್ದ ಸಿನಿಮಾಗಳು ನಮ್ಗೆ ನೆನಪಿದೆ ಸರ್.
ಚಿಕ್ಕವರಿದ್ದಾಗಿಂದ ನೋಡಿದ್ದು. ನಾನು ಭಕ್ತ ಸಿರಿಯಾಳ ನೋಡಿದ್ದೆ, ಅವಾಗ ನಾನು 4ನೇ ಕ್ಲಾಸ್ನ ಅಂತ ಅನ್ಕೋತೀನಿ. ಇಲ್ಲಿವರೆಗೆ ನನಗೆ ದೃಶ್ಯಗಳ ಸಮೇತ ನೆನಪಿದೆ. ಬಟ್ ನನ್ನ ದೌರ್ಬಲ್ಯ ಹೇಳ್ಬಿಡ್ತೀನಿ, ಅದು ಎಲ್ಲರಿಗೆ ಆಗ್ಬೇಕಂತೇನಿಲ್ಲ. ಯಾವುದೋ ಸ್ಕೂಲ್ಗಳಲ್ಲಿ ಪಾಠ ಓದಿದ್ದು ಅದು ಊರು ಹೊಡೆದು ಕೂಡ ಕಂಠಪಾಠ ಮಾಡಿ ಕೂಡ ನಮ್ಗೆ ನೆನಪಿರೋದಿಲ್ಲ. ಯಾಕೆ ಅನ್ನೋದು ಮೊದಲನೇ ಪ್ರಶ್ನೆ. ಓಕೆ, ತುಂಬ ಮಹತ್ವದ ಪ್ರಶ್ನೆ ಕೂಡ ನೀವು ಕೇಳಿದ್ದು. ಒಂದೇನಂದ್ರೆ ಅದು ಕೇವಲ ನಿಮ್ಮ ಒಬ್ಬರಿಗೆ ಅಥವಾ ಕೆಲವೇ ಜನಕ್ಕೆ ಆಗಿರುವ ಅನುಭವ ಏನಲ್ಲ, ಬಹುತೇಕ ಜಗತ್ತಿನ ತುಂಬ ಅಂತಲೂ ಹೇಳ್ಬೋದು ಪರಿಸ್ಥಿತಿ ಹೀಗೆ ಇದೆ. ಅದಕ್ಕೆ ಕಾರಣಗಳನ್ನ ಹುಡುಕಿದ್ದಾರೆ. ಎರಡನೇದು, ಸ್ವಲ್ಪ ಆಲೋಚನೆ ಮಾಡಿದರೆ ಯಾರಿಗಾದ್ರೂ ಗೊತ್ತೂ ಆಗುತ್ತೆ. ಏನು ಅಂತಂದರೆ, ಆ ಸಿನಿಮಾದಲ್ಲಿ ನೀವು ಕಲೀರಿ ಅಂತ ಯಾರು ಕಲಿಸೋದು ಇರೋದಿಲ್ಲ. ಉದ್ದೇಶ ಒಂದು ಕಥೆಯನ್ನು ನೋಡೋದು, ಒಂದು ಚಿತ್ರ ನೋಡೋದು, ಸಂತೋಷ ಪಡೋದು. ಹೌದಾ? ಅಂದರೆ ಅದರ ಗುರಿನೇ ಸಂತೋಷ ಪಡೋದು, ಉದ್ದೇಶನೇ ಸಂತೋಷ ಪಡೋದು. ಆದರೆ ಇಲ್ಲಿ ಶಾಲಾ ಅಥವಾ ಕಾಲೇಜು ಶಿಕ್ಷಣದಲ್ಲಿ ಮುಖ್ಯ ಉದ್ದೇಶ ಅಥವಾ ಗುರಿ ಪರೀಕ್ಷೆ ಆಗಿಬಿಡತ್ತೆ. ನಾನು ಪರೀಕ್ಷೆಗೆ ತಯಾರಾಗಬೇಕು ಮತ್ತು ಪರೀಕ್ಷೆ ಮಾಡೋರು ಇನ್ನೊಬ್ಬರು, ಕಲಿಯೋನು ನಾನು, ಕಲಿಸೋರು ಇನ್ನೊಬ್ಬರು, ನಾನು ಕಲಿಯೋನು, ಪರೀಕ್ಷೆ ಮಾಡೋರು ಇನ್ನೊಬ್ಬರು. ಈ ಪರೀಕ್ಷೆಗೋಸ್ಕರ ಅಂತ ಆದಾಗ ಬಹಳ ವಿಚಿತ್ರವಾದ ರೀತಿಯ ಒಂದು ಭಾವ ಪರಿಸ್ಥಿತಿ ನಮ್ಮ ಮೆದುಳಿನಲ್ಲಿ ನಿರ್ಮಾಣ ಆಗಿಬಿಡುತ್ತೆ. ಅದು ಭಯ ಹುಟ್ಟಿಸುತ್ತೆ, ಒತ್ತಡ ಹುಟ್ಟಿಸುತ್ತೆ, ಒತ್ತಡದಿಂದ ಭಯ, ಹೀಗೆ ಏನಾದರೂ ಹೇಳ್ಬೋದು. ಈ ಭಯ ಒತ್ತಡದ ಕಾರಣದಿಂದಾಗಿ ಏನೇನು ಯಾವುದನ್ನು ಕಲಿಕೆ ಹೆಸರಿನಲ್ಲಿ ನಾವು ಕಲಿತೀವಿ ಅಂತ ಹೇಳ್ತೀವಲ್ವಾ, ಅಥವಾ ಕಲಿಸ್ತೀವಿ ಅಂತ ಹೇಳ್ತೀವಲ್ವಾ, ಅದು ಅಷ್ಟರ ಮಟ್ಟಿಗೆ ನಮ್ಮ ಒಳಗೆ ಹೋಗಲ್ಲ. ಮನಸ್ಸು ಬುದ್ಧಿ ಮುಚ್ಕೊಂಡಿರ್ತಾವೆ. ಪರೀಕ್ಷೆ ಕಣ್ಣಿಂದನೇ ಎಲ್ಲ ನೋಡ್ತೀವಿ. ಅದೇ ನೀವು ಸಿನಿಮಾ ಅಥವಾ ನಾಟಕ ಕಥೆ ಏನೋ ಹೇಳಿದ್ರಲ್ವಾ, ಆ ಚೌಕಟ್ಟಿಲ್ಲ. ಸೊ ಇದು ಬಹಳ ಆಲೋಚನೆ ಮಾಡಬೇಕಾದಂಥ ಒಂದು ವಿಷಯ. ಎಷ್ಟು ಸರಳ ಇದೆ ಸರ್ ಅನ್ಕೊಂಡ್ರೆ, ಅದಕ್ಕೆ ನೀವು ಗೊತ್ತು ಆಗುತ್ತೆ ಅಂತ ಹೇಳಿದ್ರಿ. ಅಂದರೆ ಪರೀಕ್ಷೆಗಾಗಿ ಕಲಿತೀವಲ್ಲ, ಅದು ಒತ್ತಡ ನಮ್ಮ ಮೇಲೆ ಇರುತ್ತೆ, ಮಾನಸಿಕ ಒತ್ತಡ ಇರುತ್ತೆ, ಸಾಮಾಜಿಕ ಒತ್ತಡ ಇರುತ್ತೆ, ಮನೆಯಲ್ಲಿ ಹಿರಿಯರ ಒತ್ತಡ ಇರುತ್ತೆ. ಇಷ್ಟು ಮಾರ್ಕ್ಸಿಗೆ ನಾನು ಇದನ್ನು ಓದಲೇಬೇಕು, ಮಹತ್ವಾಕಾಂಕ್ಷೆ ಅದು ಎಲ್ಲರಲ್ಲಿ ಇರುವ ಮಹತ್ವಾಕಾಂಕ್ಷೆ. ಅದು ಪಾಲಕರಲ್ಲಿ ಇರಬಹುದು, ಆಮೇಲೆ ನಮ್ಮ ಒಳಗೆ ವಿದ್ಯಾರ್ಥಿಗಳಾಗಿ ನಮ್ಮ ಒಳಗೇನೆ ಇರಬಹುದು. ಹೌದಾ? ಆಮೇಲೆ ಹೋಲಿಕೆ ಬರುತ್ತಲ್ಲಿ, ನಾನು ಅವನಿಗಿಂತಲೂ ಅಥವಾ ಅವಳಿಗಿಂತಲೂ ಜಾಸ್ತಿ ಗಳಿಸ್ಬೇಕು ಅಂಕಗಳನ್ನು. ಸೊ ಈ ಒಂದು ಒತ್ತಡದಲ್ಲಿ ಕಲಿಕೆ ಆಗುವ ರೀತಿ ಬೇರೆ ಇರುತ್ತೆ, ಅಲ್ಲಿ ಸಂತೋಷ ಪಡೋದು ಬಹಳ ಬೇರೆ ಇರ್ತದೆ. ಇವೆಲ್ಲ ಬಹಳ ಸೂಕ್ಷ್ಮ ವಿಚಾರಗಳು. ಓಕೆ, ಇವನು ಬೇಕಾದ್ರೆ ನಾವು ಒಂದೊಂದೇ ನಿಧಾನಕ್ಕೆ ಮಾತಾಡ್ತಾ ಹೋಗೋಣ, ಹುಡುಕ್ತಾ ಹೋಗೋಣ. ಇದೇನು ಭಾಳ ಕೇವಲ ತಜ್ಞರಿಗೆ ಮಾತ್ರ ಅರ್ಥವಾಗಬೇಕಾದ ವಿಷಯ ಅಂತ ಹಾಗೇನಿಲ್ಲ, ಎಲ್ಲರಿಗೂ ಅರ್ಥವಾಗಬೇಕಾದ ಮತ್ತು ಅತ್ಯಂತ ಸಾಮಾನ್ಯರಾದ ನಮ್ಮೆಲ್ಲರಿಗೂ ಬೇಕಾದಂತಹ ತಿಳ್ಕೊಳ್ಬೇಕಾದಂಥ ಒಂದು ವಿಷಯ ಅಂತ ನನಗೆ ಅನಿಸಿದೆ. ಬನ್ನಿ ಗೆಳೆಯರೆ, ಮೋಸ್ಟ್ಲಿ ಪ್ರಾರಂಭಿಕನೇ ಭಾಳ ಚೆನ್ನಾಗಿತ್ತು, ತುಂಬ ವಿಷಯಗಳಿದೆ ಸರ್ ಹತ್ರ ತಿಳ್ಕೊಳ್ಳುವಂಥದ್ದು. ಸುಮ್ಮನೆ ಯಾವುದೋ ಕ್ಯಾಜುವಲ್ ಡ್ರೆಸ್ಸಲ್ಲಿ ಬಂದಿದ್ದಾರೆ, ಹಂಗೆ ಮೈಕ್ ಹಾಕ್ಬಿಟ್ಟಿದ್ದೀವಿ. ಅದೇ ಚೆನ್ನಾಗಿರುತ್ತೆ, ಚೌಕಟ್ಟಿಲ್ಲ, ಇದು ಚೌಕಟ್ಟಿಲ್ಲ. ಹೌದು ಸರ್, ಶುರು ಯಾಕೆ ಹಿಂಗೆ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ಎಲ್ರಿಗೂ ಯಕ್ಷ ಪ್ರಶ್ನೆ ಇರ್ತದೆ, ಅದಕ್ಕೊಂದು ವಿವರಣೆ ಕೊಡ್ತೀವಿ. ಮಾತು ಏನಾಗ್ತದೆ ಮತ್ತೆ ರಿಪೀಟ್ ಆದರೆ ಏನಾಗ್ತದೆ, ಅದಕ್ಕೆ ಅದು ಒಂಥರ ಆಗ್ಬಿಡುತ್ತೆ. ಹಾಗೆ ಶುರು ಆಗ್ಬಿಡ್ಲಿ ಅಂತ ಎಲ್ಲ ಕಡೆ ಹಿಂಗೆ ಮಾಡಿ ಅಭ್ಯಾಸ, ಅದಕ್ಕೆ ಬಹಳ ಒಳ್ಳೆಯ ಧೋರಣೆ ಇದು. ಹಾಗಾಗಿ ಸರ್, ಇದು ಬ್ಯೂಟಿಫುಲ್ ಒಂದು ಇದು ಏನು ಅಪಾರ್ಟ್ಮೆಂಟ್ ಇದೆ. ಹೌದು, ಬೆಂಗಳೂರಿನ ಒಂದು ಗ್ರಾಮಾಂತರ ಜಿಲ್ಲೆಗೆ ಬರ್ತದೆ, ಬಿಳಿಶಿವಾಲಿಯಲ್ಲಿರುವ ಕಾಕತೀಯ ಗ್ರೀನ್ಸ್ ಅಂತ. ಹೌದು, ಬಹಳ ಕಡಿಮೆ ಮನೆಗಳು ಇಲ್ಲಿದ್ದಾವೆ, ವಿಶಾಲವಾದ ಮನೆಗಳು, ಬಹಳ ಒಳ್ಳೆ ಜಾಗದಲ್ಲಿ. ಬುದ್ಧನ ಹಿನ್ನೆಲೆ ಒಳಗೆ ನೀವು ತಗೊಂಡಿದ್ದೀರಾ, ನನಗೆ ಬಹಳ ಸಂತೋಷನೂ ಆಯಿತು. ಬನ್ನಿ ಸರ್, ಮಾತಾಡೋಣ. ದಯವಿಟ್ಟು ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡಿ, ಮಕ್ಕಳನ್ನ ಕುಡಿಸ್ಕೊಂಡು ಕೇಳಿ, ತುಂಬ ವಿಚಾರಗಳು ಇದೆ. ಯಾಕೆ ನನಗೆ ದಕ್ಕಿದಷ್ಟು ಕೇಳ್ತಾ ಹೋಗ್ತೀನಿ, ಆಮೇಲೆ ಸರ್ ತುಂಬ ಅದರಲ್ಲಿ ಪರಿಣಿತಿ ಹೊಂದಿದ್ದಾರೆ, ನನಗೆ ದಕ್ಕಿದಷ್ಟು ನಾನು ಹೇಳ್ತೀನಿ. ಅದಕ್ಕೆ ದಯವಿಟ್ಟು ಕುಡಿಸ್ಕೊಳ್ಳಿ, ಸಕಾಲ ಇದು. ಯಾಕಂದ್ರೆ ಶೈಕ್ಷಣಿಕ ಇದು ತುಂಬಾ ಮಹತ್ವದ್ದು. ಹಾಗಾಗಿ ಅವ್ರು ಎಲ್ಲರೂ ಕೇಳಿ, ಸುಮಾರು ವಿಚಾರಗಳಿದೆ. ಬನ್ನಿ ನಮಸ್ತೆ, ಹೇಗಿದ್ದೀರಿ?
ನಿಮ್ಮ ಪರಿಚಯ ನೀವು ಮಾಡ್ಕೋಬೇಕೀಗ. ನಾನು ವಚನಶ್ರೀ ಅಂತ. ವಚನಶ್ರೀ ಇವ್ರ ಮಗಳು. ಮಗಳು. ನಿಮ್ಮ ಬಗ್ಗೆ ಸುಮಾರು ಕೇಳಿದ್ದೀವಿ. ಏನು ಕೇಳಿದ್ದೀವಿ ಅಂದರೆ ಬೇರೆ ಥರದ ಸ್ಕೂಲು, ಬೇರೆ ಥರದ ವಾತಾವರಣ, ಬೇರೆ ಥರದ ಹಿನ್ನೆಲೆ ಇರೋದರಿಂದ ಮುಖ್ಯವಾಗಿ ನಾನು ನಿಮ್ಮನ್ನೇ ಕೇಳಿಬಿಡ್ತೀನಿ. ಶಿಕ್ಷಣ ಅಂದರೆ ಇವತ್ತು ನಾವು ತುಂಬ ಒತ್ತಡದಲ್ಲಿ ಮಕ್ಕಳನ್ನ ಹಾಕ್ಬಿಟ್ಟಿದ್ದೀವಿ. ಅದು ಪಾಲಕರ ಒತ್ತಡ ಕೂಡ. ಆ್ಯಕ್ಚುಲಿ ಮಕ್ಕಳಿಗಿಂತ ಪಾಲಕರದೇ ತುಂಬ ಇದೆ. ನಮಗೆ ನೆನಪು ಬರೋದು 2-3 ಏನು ಅಂತಂದರೆ ಶೈಕ್ಷಣಿಕ ಅಂದ ತಕ್ಷಣ SSLC ಮುಗಿದ ತಕ್ಷಣ ಏನು ಮಾಡ್ತೀವಿ, ಫಸ್ಟು ನಾವು ಫ್ರೆಂಡ್ಸನ್ನು ನೋಡ್ತೀವಿ. ನೀ ಯಾವ ಸ್ಕೂಲಿಗೆ ಸೇರ್ತಿಲ್ಲ? ನಾನು ಬಂದುಬಿಡ್ತೀನಿ ತಗೋ ಅಂತ ನನ್ನಲ್ಲಿ ಏನಿದೆ, ನನ್ನಲ್ಲಿ ಏನಿದೆ ಅಂತ ಪಾಲಕರು ಗುರುತಿಸಲ್ಲ, ನಾವು ಗುರುತಿಸಿರೋದಲ್ಲ. ಸಡನ್ನಾಗಿ ಬರೋದು ಡಾಕ್ಟರು, ಇಂಜಿನಿಯರು, ಇಲ್ಲ ಕಾಮರ್ಸು, ಇಲ್ಲ ಆರ್ಟ್ಸು. ಹೇಳಿ, ನೀವೇನು ತೊಗೊಂಡಿದ್ದೀರಿ? ಹೇಗಿತ್ತು ನಿಮ್ಮ ಶೈಕ್ಷಣಿಕ? ನಾನು 10ನೇ ಕ್ಲಾಸ್ ಕ್ರಿಯೇಟಿವ್ ಸ್ಕೂಲಲ್ಲಿ ಓದಿದ್ದು. ಅದೊಂಥರ ಆಲ್ಟರ್ನೇಟಿವ್ ಸ್ಕೂಲ್ ಅಂತ ಹೇಳ್ಬೋದು. ಅದರಲ್ಲಿ ನಂಗೆ ಮೊದಲಿಗೆ ಅದು ಭಾಳ ಇಷ್ಟ ಆಗಿದ್ದಂದ್ರೆ ಅದರೊಳಗೆ ಯೂನಿಫಾರ್ಮ್ ಇರಲಿಲ್ಲ. ನಂಗೆ ಏನು ಬೇಕು, ನಂಗೆ ಇಷ್ಟ ಬಂದಿದ್ದು ನಾನು ಹಾಕೋಬೋದಾಗಿತ್ತು. ಅದಕ್ಕೆ ಆ ಶಾಲೆ ನಾನು ಆಯ್ಕೆ ಮಾಡಿದ್ದು. ಅಲ್ಲಿ ನಾನು 10ನೇ ಕ್ಲಾಸ್ವರೆಗೂ IGCSE ಅನ್ನೋ ಸಿಲೆಬಸ್ಸಲ್ಲಿ ಓದಿದ್ದು. ನಾನು 7ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ, ಧಾರವಾಡಲ್ಲಿ ಓದಿದ್ದು. ಅಲ್ಲಿ ಬಾಲಬಳಗ ಅಂತ, ಹೌದೌದು, ಅಲ್ಲಿ ಬಾಲಬಳಗ ಅಂತ ಒಂದು ಶಾಲೆ. ಅದನ್ನು ಹೌದೌದು, ಅಲ್ಲೂ ಯೂನಿಫಾರ್ಮ್ ಇರಲಿಲ್ಲ. ಅಲ್ಲೂ ನಾನು ಭಾಳಷ್ಟು ಕಲಿತೆ. ಅಲ್ಲಿ ವಾತಾವರಣ, ಅಲ್ಲಿ ಬಯಲು ಭಾಳ ಇಷ್ಟ ಆಗಿತ್ತು. ಅದಕ್ಕೆ ಅಲ್ಲಿ ಸೇರಿದ್ದು. 7ನೇ ತರಗತಿ ಆದಮೇಲೆ ಇಲ್ಲಿ ಸೇರಿದ್ದು. ಭಾಳ ಇದು ಸರ್ ನೀವು ಸೇರ್ಕೊಂಬಿಡಿ. ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದ್ರೆ ಮಾತ್ರ ನಮ್ಮ ಮಕ್ಕಳು ಶಾಣ್ಯರದ ಅಂತ ನಾವು ಅನ್ಕೋತೀವಿ. ನಾವು ಓದಿಲ್ಲಲ್ಲ, ಆ ಪ್ರೆಸರ್ ಮಕ್ಕಳ ಮೇಲೆ ಹಾಕ್ತೀವಿ. ಕನ್ನಡ ಸ್ಕೂಲ್ಗೆ ಹಾಕ್ಬೇಕಂತ ಅನಿಸ್ತದೆ. ಇದು ಕೂಡ ಬಹಳ ಮಹತ್ವದ ಪ್ರಶ್ನೆ ಕೂಡ. ಇಲ್ಲಿ ನಾನು ಬಹಳ ಸ್ವಲ್ಪ ಎಚ್ಚರಿಕೆಯಿಂದನೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇವತ್ತಿನ ಸಂದರ್ಭದಲ್ಲಿ ನಮ್ಮ ರಾಜ್ಯವನ್ನು ಹಿಡ್ಕೊಂಡು ಇಡೀ ದೇಶದ ತುಂಬ, ಜಗತ್ತಿನ ತುಂಬ ಈ ಮಾಧ್ಯಮದ ಪ್ರಶ್ನೆ ದೊಡ್ಡ ಪ್ರಶ್ನೆ ಆಗಿದೆ. ಒಂದು ತಜ್ಞರು ಹೇಳಿದ್ದಾರೆ, ಚಿಕ್ಕ ಮಕ್ಕಳು ಕೊನೆ ಪಕ್ಷ ಪ್ರಾಥಮಿಕ ಹಂತದವರೆಗೂ ಅವರವ್ರ ಮಾತೃಭಾಷೆಯಲ್ಲಿ ಅಥವಾ ರಾಜಭಾಷೆಯಲ್ಲಿ ಕಲಿಬೇಕು ಅಂಥೇಳಿ ಗಾಂಧೀಜಿಯವರು, ಶ್ರೀ ಅರವಿಂದರು, ಟಾಲ್ಸ್ಟಾಯ್ ಅವರು ಮುಂತಾದವರು ಹೇಳಿದ್ದಾರೆ. ಓಕೆ, ಅದು ಸರಿಯೇ. ಅದರ ಪ್ರಭಾವ ಒಂದು ನನ್ನ ಮೇಲೆ ಇದ್ದದ್ದು ನಿಜ. ಆದರೆ ಒಬ್ಬ ಪಾಲಕನಾಗಿ, ಒಬ್ಬ ವ್ಯಕ್ತಿಯಾಗಿ ನನಗೆ ಯಾವುದು ಸಹಜ ಅನ್ನೋದು ಹುಡುಕುವ ಒಂದು ಗುಣ ನನ್ನಲ್ಲಿ ಇತ್ತು ಮೊದಲಿನಿಂದನೂ. ನನಗೆ ಯಾವುದು ಅಂತಂದರೆ ಕಲಿಕೆಯ ದೃಷ್ಟಿಯಿಂದ ನನಗೆ ಯಾವುದು ಸಹಜ, ನನ್ನ ಮಗಳಿಗೆ ಯಾವುದು ಸಹಜ, ನಮಗೆ ಯಾವುದು ಸಹಜ ಅಂತ. ಸಹಜ ಓಕೆ. ಸಹಜವಾಗಿ ನಮಗೆ ಏನೇ ಮಾಡಿದರೂ ಅರ್ಥಕ್ಕೋಸ್ಕರ ಮಾಡಬೇಕು, ಅರ್ಥ ಆಗಬೇಕು ಅಲ್ವಾ? ನಾನೇನು ಮಾಡ್ತೀನಿ ಅದು ನನಗೆ ಅರ್ಥ ಆಗಬೇಕು. ಓಕೆ, ನನಗೆ ಅರ್ಥ ಆಗೋದು ಯಾವಾಗ ಅಂತಂದರೆ ನನಗೆ ಹತ್ತಿರದ ಭಾಷೆಯಲ್ಲಿ ನನಗೆ ಮಾಹಿತಿ ಇರ್ಬೋದು, ಕಥೆ ಇರ್ಬೋದು, ಅನೇಕ ವಿಷಯಗಳಿರ್ಬೋದು ಬಂದಾಗ ನನಗೆ ಬೇಗ ಅರ್ಥ ಆಗುತ್ತೆ ಅಂತ. ಅರ್ಥ ಅನ್ನೋದು ಭಾಳ ಮುಖ್ಯವಾದ ಪದ ಕೂಡ. ಅರ್ಥಕ್ಕೆ ಇನ್ನೊಂದು ಅರ್ಥ ನಿಮ್ಗೆ ಗೊತ್ತಿದೆ, ಕಾಸು, ಗಳಿಕೆ. ಅರ್ಥ ಆಗಬೇಕು, ಗಳಿಕೆ ಆಗಬೇಕು. ಅರ್ಥ ಆಗದೇನೆ ನಾವು ಏನೋ ಮಾಡಿದ್ವಿ ಅಂತಂದರೆ ಅದಕ್ಕೆ ಅರ್ಥ ಇಲ್ಲ, ಅರ್ಥಹೀನ ಅದು. ಅದರಿಂದ ನನಗೆ ನನ್ನ ಬದುಕು ಅಂದರೆ ನನ್ನ ಮಗಳು ಅದರಲ್ಲಿ ಸೇರಿಕೊಳ್ತಾಳೆ, ಮಕ್ಕಳು ಅದರಲ್ಲಿ ಸೇರಿಕೊಳ್ತಾರೆ. ಒಟ್ಟಾರೆ ಯಾರದೇ ಮಕ್ಕಳು ಇರ್ಬೋದು, ನಮ್ಮ ಮಕ್ಕಳಿಗೆ ಅರ್ಥ ಆಗಬೇಕು. ಅವ್ರ ಕಲಿಕೆ ಅವ್ರಿಗೆ ಸಹಜವಾಗಿ ಬೆಳಿಬೇಕು ಅಂತ. ಮತ್ತು ಆ ಅರ್ಥ ಕೇವಲ ಓದು ಬರಹದಲ್ಲಿ ಬರುವ ಒಂದು ಪಠ್ಯದ ಮೂಲಕ, ಪಠ್ಯಪುಸ್ತಕದ ಮೂಲಕ ಬರುವ ಮಾಹಿತಿ ಮಾತ್ರ ಅರ್ಥ ಆಗೋದಲ್ಲ. ಸುತ್ತಲ ಬದುಕು ಎಷ್ಟು ಚಂದಿದೆ ಅಲ್ವಾ? ಈ ಭೂಮಿ ಎಷ್ಟು ಚೆನ್ನಾಗಿದೆ, ಸುಂದರವಾಗಿದೆ. ರವೀಂದ್ರನಾಥ್ ಟ್ಯಾಗೋರ್ ಕೂಡ ಈ ಮಾತು ಹೇಳ್ತಾರೆ, ಸುಂದರವಾದ ಬದುಕಿನಲ್ಲಿ ಸುಂದರವಾಗಿ ಬದುಕುವುದನ್ನು ಕಲಿಸೋದು ನಿಜವಾದ ಶಿಕ್ಷಣ ಅಂತ. ಈ ಸುಂದರವಾದ ಬದುಕಿದೆ, ಸುಂದರವಾದ ಸಮಾಜ ಇದೆ, ಸಮಸ್ಯೆಗಳು ಇರ್ತಾವೆ, ಇಲ್ಲ ಅಂತನೂ ಅಲ್ಲ. ಆದರೆ ಈ ಸೌಂದರ್ಯದ ದೃಷ್ಟಿಯಿಂದ ನಾವು ನೋಡ್ತಾ ಹೋದರೆ ಭಾಳಷ್ಟು ನಮ್ಗೆ ಗೊತ್ತಾಗ್ತದೆ. ಅದು ಅರ್ಥ ಆಗೋದಂದ್ರೆ ಇದ್ರ ಎಲ್ಲದನ್ನೂ ಅರ್ಥ ಮಾಡ್ಕೋಬೇಕು. ಮನುಷ್ಯ ಮಾನವ ಸಂಬಂಧಗಳನ್ನೂ ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲ ಅರ್ಥ ಆಗೋದಕ್ಕೆ ಒಂದು ಹಂತದವರೆಗಾದ್ರೂ ನಮ್ಮ ಮಕ್ಕಳು, ಇಲ್ಲಿ ನಮ್ಮ ವಿಷಯದಲ್ಲಿ ನನ್ನ ಮಗಳು, ಅವಳನ್ನು ಕನ್ನಡದಲ್ಲಿನೇ ಕಲಿಸ್ಬೇಕು ಅನ್ನೋದು ಒಂದು ಸಹಜವಾದ ಬಯಕೆ, ನನಗೆ ಇಷ್ಟ ಕೂಡ. ಆದರೆ ಇಲ್ಲಿ ಯಾವುದೇ ರೀತಿಯ ಏನು ಹೇಳ್ತೀರಾ, ಒಂದೇನನ್ನೋ ಸಿದ್ಧ ಮಾಡಿ ತೋರಿಸ್ಬೇಕು. ನೋಡಿ,
ಕನ್ನಡದಲ್ಲಿ ಓದಿನೂ ನನ್ನ ಮಕ್ಕಳು ಹೇಗಿದ್ದಾಳೆ ಅನ್ನೋದನ್ನು ಸಿದ್ಧ ಮಾಡಿ ತೋರಿಸುವ ಹಠ ನನಗೆ ಇರಲಿಲ್ಲ. ಅದು ಒಂದು ಸ್ಪಷ್ಟ ನನಗೆ ಇತ್ತು. ಅಂದ್ರೆ ಕನ್ನಡ ಆಯ್ಕೆ ಮಾಡ್ಕೊಳ್ಳೋದು ಅಂದ್ರೆ ಇಂಗ್ಲಿಷ್ ವಿರೋಧಿಸೋದಾ? ಅಲ್ಲ, ಅದನ್ನೇ ಬಹಳ ಸರಿಯಾದ ಪ್ರಶ್ನೆ ನೀವೀಗ ಕೇಳಿದ್ರಿ. ಇನ್ನೊಂದರ ವಿರೋಧವಾಗಿ ಅಂದರೆ ಇಂಗ್ಲಿಷ್ ಭಾಷೆಗೆ ವಿರೋಧವಾಗಿ ಕನ್ನಡ ಮಾಧ್ಯಮದಲ್ಲಿ ಓದಿಸುವ ವಿಚಾರ ಮೊದಲಿಂದನೂ ಇಲ್ಲ, ಇರಬೇಕಾಗಿಲ್ಲ ಯಾರಿಗೂ ಕೂಡ. ಮತ್ತು ಆ ರೀತಿಯಲ್ಲಿ ನಾವು ಹೊರಟ್ರೆ ಇಂಗ್ಲೀಷ್ ಮಾಧ್ಯಮ ಅಥವಾ ಇಂಗ್ಲೀಷ್ ಭಾಷೆ ನಮಗೆ ಬೇಡ, ಅದಕ್ಕೆ ವಿರುದ್ಧವಾಗಿ ಕನ್ನಡನೇ ಬೇಕು ಅನ್ನುವ ರೀತಿಯಲ್ಲಿ ನಾವು ಹೊರಟರೆ ಅನೇಕ ಮಾನಸಿಕ ಬೌದ್ಧಿಕ ಸಮಸ್ಯೆಗಳು ಉಂಟಾಗ್ತವೆ. ಅದನ್ನು ನಾವು ತಿಳ್ಕೊಳ್ಬೇಕು. ಯಾಕೆ ಅಂತಂದರೆ ಈಗ ನೋಡಿ, ನಮ್ಮ ಹಳೆಯ ತಲೆಮಾರು, ನಿಮ್ಮ ತಲೆಮಾರಿಗೆ ಇಂಗ್ಲೀಷಿನ ಬಗೆಗೆ ಒಂದು ಬಗೆಯ ತಾತ್ಸಾರ, ತಿರಸ್ಕಾರ, ದ್ವೇಷ, ಏನೋ ಅದು ನಮ್ಮನ್ನು ಕೊಂದುಬಿಡುತ್ತೆ ಅನ್ನುವ ಭಾವ ಹೆಚ್ಚಿದ್ದುದರಿಂದ ನಮಗೇನಾಗಿದೆ, ಇದನ್ನು ನಾವು ಬಹಳ ಪ್ರಾಮಾಣಿಕವಾಗಿ ನಾವು ಕೇಳ್ಕೋಬೇಕು. ಏನು ಅಂತಂದರೆ, ಎಲ್ಲಿ ವಿರೋಧ ಹುಟ್ಟುತ್ತೆ, ಇದು ನಮ್ಮ ವಿರೋಧಿ ಭಾಷೆ, ವಿರೋಧಿ ಸಂಸ್ಕೃತಿ ಅಥವಾ ವಿರೋಧ ಒಟ್ಟಾರೆ ಅಂತ ಅನಿಸುತ್ತೆ, ಅದು ನಾವು ಪ್ರೀತಿಸೋಕೆ ಆಗೋದಿಲ್ಲ. ಎಲ್ಲಿ ನಮಗೆ ಪ್ರೀತಿಸೋಕೆ ಆಗಲ್ವೋ ಅದನ್ನು ನಾವು ಕಲಿಯೋದಕ್ಕೂ ಆಗೋದಿಲ್ಲ. ಕಲಿಯೋದು ಅಂತಂದ್ರೆ ಒಂದು ವಿಷಯ ಯಾವುದೇ ಇರಲಿ, ಇವನ್ ನೀವು ನಿಮ್ಮ ಚಲನಚಿತ್ರ ಇತ್ಯಾದಿ ತಗೊಂಡ್ರೆ ಒಂದು ಅಭಿನಯ ಕಲಿಬೇಕು ಅಂದ್ರೆ ಅದ್ರ ಬಗ್ಗೆ ಪ್ರೀತಿ ಇರಬೇಕಾಗುತ್ತೆ ಅಲ್ವಾ? ನೀವು ಒಂದು ಭಾಷೆಯ ಬಗ್ಗೆ ಮೊದಲಿಂದನೂ ಮಕ್ಕಳ ಮನಸ್ಸಿನಲ್ಲಿ ಒಂದು ವಿರೋಧ ಭಾವ ತುಂಬುತ್ತಾ ಹೋದರೆ ಕಲಿಕೆ ಆಗಲ್ಲ. ಅದರಿಂದ ನನಗೆ ಒಟ್ಟು ಕಲಿಕೆ, ಒಟ್ಟು ಗ್ರಹಿಕೆ ನಮಗೆ ಸಹಜವಾದ ಭಾಷೆಯಲ್ಲಿ ಆಗಲಿ. ಇದು ನಮ್ಮ ವಿಷಯದಲ್ಲಿ ಕನ್ನಡ. ಎರಡನೇದು, ನಮ್ಮ ಮನೆಯೊಳಗೆ ನಿಮಗೆ ಗೊತ್ತು, ನಮ್ಮ ಧ್ವನಿ ಶೇಖರಣೆ ಸಂಪನ್ಮೂಲ ಕೇಂದ್ರದಲ್ಲಿ ಭಾಷೆಯ ಬಗೆಗೆ, ಯಾವುದೇ ಭಾಷೆಯ ಬಗೆಗೆ ವಿರೋಧ ಇಲ್ಲ. ಇನ್ನು ಕನ್ನಡವನ್ನು ಒಳಗೊಂಡಂತೆ ಇನ್ಯಾವುದೇ ಭಾಷೆಯನ್ನು ನಾವು ಬಹಳ ಸಹಜವಾದ ರೀತಿಯಲ್ಲಿ ತಗೊಳ್ಳೋ ಒಂದು ವಾತಾವರಣ ಇತ್ತು, ಇದೇ ಕೂಡ ಈಗಲೂ. ಸೊ ಅವಳು ಕನ್ನಡ ಮಾಧ್ಯಮದಲ್ಲಿ 7ನೇ ತರಗತಿವರೆಗೂ ಕಲಿತಳು. ಆ ನಂತರ ಅಷ್ಟರಲ್ಲಿ ಅವಳಿಗೆ ಇಂಗ್ಲೀಷಿನ ಏನು ಅಂತ ಹೇಳ್ತೀರಾ, ಅದರ ಬಗ್ಗೆ ಒಂದು ಮಟ್ಟದ ಹಿಡಿತ, ಮತ್ತು ಅದು ಬಂದದ್ದು ಇಂಗ್ಲೀಷ್ ಸಾಹಿತ್ಯದ ಕೃತಿಗಳನ್ನು ಓದುವುದರ ಮೂಲಕ. ಇಂಗ್ಲೀಷ್ ಭಾಷೆ ಅದು ಮುಂದೆ ಭಾಷೆ ಕಲಿಯೋದ್ರೆ ಬರೀ ಟೆಕ್ಸ್ಟ್ ಬುಕ್ನಲ್ಲಿ ಇರೋದು ಕಲಿತು ಅಲ್ಲಿರುವ ವ್ಯಾಕರಣದ ನೀತಿ ನಿಮ್ಮ ಕಲಿತ್ರೆ ಅಂತ ಅಲ್ಲ. ಅದು ಸಾಹಿತ್ಯ ಓದಬೇಕು, ಅದರ ರಸಾನುಭವ ಪಡ್ಕೋಬೇಕು. ಅದನ್ನು ಅವಳು ಆಗಲೇ ಗಳಿಸ್ಕೊಂಡಿದ್ಲು. ಅದು ತುಂಬ ಸಹಾಯ ಆಯಿತು. IGC ಸಿಲೆಬಸ್ಸಿಗೆ ಅವಳು ಹೋದ್ರೂ ಕೂಡ ಅಲ್ಲಿ ದೊಡ್ಡ ಸಮಸ್ಯೆ ಆಗಲಿಲ್ಲ. ಅಫ್ಕೋರ್ಸ್ ಅಲ್ಲಿನ ಶಿಕ್ಷಕರು ಬಹಳ ಸಹಾಯ ಮಾಡಿದರು ಕೂಡ. ಅದು ಎಲ್ಲದರಿಂದ IGCSE ಸಿಲೆಬಸ್ಸಿನ, ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯ ಸಿಲೆಬಸ್ಸಿನ ಇಂಗ್ಲೀಷನ್ನು ಕೂಡ ಅವಳು ಚೆನ್ನಾಗಿಯೇ ಮಾಡಿದ್ದಾಳೆ. ನೀನು ಭಾಳ ಮಾತಾಡಿಬಿಟ್ಟೆ. ನಾವು ಮತ್ತೆ ನಿಮ್ಮ ಕನ್ನಡ ಸ್ಕೂಲ್ಗೆ ಬರೋದಾದರೆ, ಸಂಜೀವ್ ಕುಲಕರ್ಣಿ ಸರ್ದು ಸ್ಕೂಲಿಗೆ ಬರೋದಾದರೆ, ನೀವು ಇದ್ರ ಬಗ್ಗೆ ಹೇಳ್ತಿದ್ರಿ, ಮೊದಲನೇದ ನನ್ನ ಸಮವಸ್ತ್ರದ ಹಂಗಿರಲಿಲ್ಲ ಅಂತೆ. ಮತ್ತೇನಲ್ಲಿ ಕಲಿಯೋದಕ್ಕೆ ಸಿಕ್ತು ಕನ್ನಡ ಇದು ಮತ್ತೊಂದು? ಮೊದಲಿಗೆ ಬಯಲಲ್ಲಿ ಆಟ ಆಡೋಕ್ಕೆ ಸಿಕ್ತು. ಸುತ್ತಮುತ್ತಲು ಪರಿಸರ, ಹಸಿರು, ಮರಳಲ್ಲಿ ಕೈಗೂಡಿಸಿ ಬೆಳೆಯೋದು. ನಾವೇ ಕೆಲವೊಂದು ಸಲ ಸಣ್ಣ ಪುಟ್ಟ ಗಿಡಗಳನ್ನು ಬೆಳೆಸ್ತಿದ್ವಿ. ಹಾಗೆ ಸುತ್ತಮುತ್ತಲು ಇರೋದನ್ನೇ ನೋಡಿ ಕಲಿಯೋದು ನಂಗೆ ಭಾಳ ಸಹಾಯ ಆಯಿತು. ಆಮೇಲೆ ಅಲ್ಲಿ ವಿಶೇಷವಾಗಿ ನಮ್ಮ ಸರಣಿಗಳಲ್ಲಿ ತಗೊಂಡು ಬಂದಿದ್ವಿ ಅವ್ರದ್ದು ಕಿಟಕಿ ಬಾಗಿಲುಗಳೇ ಇಲ್ಲ. ಹೌದು, ಕ್ಲಾಸ್ ರೂಮ್ ಹಂಗೆ ಇತ್ತು. ಹೌದು. ಒಂಥರ ಕೋತಿಗಳ ಥರ ಜಿಕ್ಕಾಡ್ಕೊಂಡೆ ನಾನು ಕಲ್ತಿದ್ದು. ಹಾಗೆ ಅಲ್ಲಿ ಕೆಲವು ಗೋಡೆಗಳಿದ್ದಾವೆ, ಅವನ್ನ ಹತ್ತಿ ಜಿಗಿಯೋದು, ಅದೆಲ್ಲ ನಂಗೆ ಭಾಳ ಸಹಜವಾಗಿ ಅದು ಸುತ್ತಮುತ್ತಲು ಇತ್ತು. ಅದ್ರ ಜೊತೆಗೆ ಕನ್ನಡದಲ್ಲಿ ಕಲ್ತಿದ್ದು ನನಗೆ ಮುಂದೆ ಭಾಳ ಸಹಾಯ ಆಯಿತು. ಇಂಗ್ಲೀಷನ್ನು ಕಲಿಯೋದಕ್ಕೆ ಅದೇ ಸಹಾಯ ಮಾಡಿದ್ದು. ಯಾಕಂದರೆ ಕನ್ನಡ ಸಹಾಯ ಆಯಿತು. ಯಾಕಂದರೆ ನನ್ನ ಮಾತೃಭಾಷೆ ಅಥವಾ ನನಗೇನು ಸಹಜ ಅನಿಸುತ್ತೆ ಅದರಲ್ಲಿ ನಾನು ತುಂಬ ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿದ್ದೆ. ಹಾಗೆ ಹಿಡಿದಿದ್ದೇನೆ ನನಗೆ ಇನ್ನೊಂದು ಭಾಷೆ ಕಲಿಯೋಕ್ಕೆ ಹೆಚ್ಚು ಸಹಾಯ ಮಾಡ್ತು. ಒಂದು ಭಾಷೆಯಲ್ಲಿ ನಾನು ಸಹಜವಾಗಿ ನನ್ನನ್ನು ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ಇರೋ ಶಕ್ತಿ ನನಗೆ ಇನ್ನೊಂದು ಭಾಷೆ ಕಲಿಯೋದಕ್ಕೆ ಭಾಳ ಮತ್ತೆ ಶಕ್ತಿ ಕೊಡ್ತು. ಸರಳನೂ ಇದೆ, ಆದರೆ ಮಹತ್ವದ್ದು ಹೇಳಿದ್ಲಲ್ಲ, ಗಟ್ಟಿಯಾಗಿ ಹಿಡ್ಕೊಂಡಿದ್ದೆ ಅಂತ ಕನ್ನಡವನ್ನೇ ಒಂದು ಹಂತದವರೆಗೂ. ಆ ಗಟ್ಟಿಗೊಳಿಸೋದಕ್ಕೆ ಉದ್ದೇಶಪೂರ್ವಕವಾಗಿ ಅವಳು ಕಲಿಯೋದಕ್ಕೆ ಏನೋ ಒಂದು ಸಿಲೆಬಸ್ ಮಾಡ್ಕೊಂಡು ಮಾಡಿದ್ದಲ್ಲ. ನಾನು ಸಾಹಿತ್ಯದ ವಿದ್ಯಾರ್ಥಿ, ನಿಮ್ಗೆ ಗೊತ್ತಿದೆ, ಭಾಷೆಯ ವಿದ್ಯಾರ್ಥಿ, ಸಂಸ್ಕೃತಿಯ ವಿದ್ಯಾರ್ಥಿ.
ನಮ್ಮ ಮನೆಯಲ್ಲಿ ಅವಳು ತುಂಬ ಚಿಕ್ಕವಳಿದ್ದಾಗಲಿದ್ದಾನೆ, ಭಾಳ ಚಿಕ್ಕವಳು, ಅವಳಿಗಿನ್ನೂ ಮಾತು ಬರ್ತಿರ್ಲಿಲ್ಲ. ಆವಾಗಲೇ ಅವಳು ಕೂಡಿಸ್ಕೊಂಡು ಕುಮಾರವ್ಯಾಸ ಭಾರತದ ಕೆಲವು ಭಾಗಗಳನ್ನ ಸುಮ್ಮನೆ ನನಗೆ ಬರೋ ರೀತಿಯಲ್ಲಿ ಗಮಕ ಮಾಡ್ತಿದ್ದೆ. ಅವಳು ಸುಮ್ಮನೆ ಕೇಳಿಸ್ಕೊಳ್ತಿದ್ಳು, ಅರ್ಥ ಹೇಳ್ಬೇಕು, ಕಿವಿ ಮೇಲೆ ಬೀಳಬೇಕು. ರಾಮಾಯಣ ದರ್ಶನದ ಕೆಲವು ಸಾಲುಗಳನ್ನ ಅವಳ ಜೊತೆ ಕೂಡಿಸ್ಕೊಂಡು, ಸಣ್ಣ ಮಗು ಕೂಡಿಸ್ಕೊಂಡು ಓದ್ತಿದ್ದೆ. ವಚನಗಳು, ಕೀರ್ತನೆಗಳು, ನಮ್ದು ಎಂಥ ದೊಡ್ಡ ಶ್ರೀಮಂತ ತತ್ವ ಪದಗಳು, ತುಂಬ ಶ್ರೀಮಂತರು ನಾವೆಲ್ಲ ಆ ವಿಷಯದಲ್ಲಿ. ಇದನ್ನು ಮಗುವಿಗೆ ಪಾಠ ಮಾಡಬೇಕಾಗಿಲ್ಲ, ಸುಮ್ಮನೆ ನನ್ನ ಸಂತೋಷಕ್ಕೆ ನಾನು ಮಾಡ್ತಾಯಿದ್ದೆ. ಮಗು ಸಹಜವಾಗಿ ನನ್ನ ಜೊತೆಗಿದ್ಲು, ಹಾಗೆ ಬೆಳೀತಾ ಬಂದಳು. ಹೀಗೆ ಗಾಢವಾದ ಸಾಹಿತ್ಯವನ್ನು ಬೋಧನೆ ಮಾಡಬೇಕಾಗಿಲ್ಲ, ನಾವು ನಮಗೋಸ್ಕರ, ಪಾಲಕರಾಗಿ ನಮಗೋಸ್ಕರ ನಾವು ಅದನ್ನು ಆಳವಾಗಿ ಓದಿ ಸಂತೋಷ ಪಡೋದನ್ನು ಮಾಡ್ತಾ ಇದ್ದರೆ, ಜೊತೆಗೆ ಮಕ್ಕಳಿದ್ರೆ ಸಾಕು, ಅದು ಒಳಗೆ ಹೋಗಿಬಿಡುತ್ತೆ. ಯಾಕಂದರೆ ಬ್ರೈನ್ ಕೆಲಸ ಮಾಡೋದು ಹಾಗೆಯೇ ಸುತ್ತಲೂ ಇರುವ ಪ್ರಪಂಚವನ್ನು ಅದು ಹೀರ್ಕೊಳ್ಳುತ್ತೆ. ಶಬ್ದ ಪ್ರಪಂಚದ ಮೂಲಕ ಈ ಥರದ ಸಾಹಿತ್ಯ ಅವ್ರ ಕಿವಿ ಮೇಲೆ ಬೀಳ್ತಾ ಇದ್ದರೆ ಸಹಜವಾಗಿ ಒಳಗೆ ಅದು ಏನು ಮಾಡಬೇಕು, ಗಟ್ಟಿಯಾದ ಪದಾರ್ಥ ಅದು ಮಾಡೇ ಮಾಡುತ್ತದೆ. ವಚನ, ಈ ವಚನ ಎಷ್ಟು ಚೆಂದಿದೆ, ಹೆಸರು ಹಂಗೆ ಇಟ್ಟಿದ್ದೀರಿ. ವಚನ ಒಂದು ಏನಂತಂದರೆ, ನನಗೀಗ ನೋಡೋದು 3ನೇ ಕಣ್ಣು ತೆರಿತಾ ಗೊತ್ತಿಲ್ಲ, ನನಗೆ ಇಲ್ಲಿವರೆಗೆ ಸರ್, ನಾವೀಗ ನಿಮ್ಮಿಬ್ಬರ ಹತ್ರ ಮಾತಾಡುವಾಗ ಅನಿಸುತ್ತೆ, ನಾವು ಇಂಗ್ಲೀಷ್ ಇರಲಿ ಕನ್ನಡನೂ ಸರಿಯಾಗಿ ಕಲ್ತಿಲ್ಲ ಅಂತ ಅರ್ಥ ಅನಿಸ್ತಾ ಇದೆ. ಅಂದರೆ ಅಷ್ಟು ಸಮೃದ್ಧಿಯಾದ ಭಾಷೆನ ನಾವು ಕಲ್ತೇ ಇಲ್ಲ ಅಂತ ನಾವೇನು ಅನ್ಕೋತೀವಿ. ಕನ್ನಡ ಕಲ್ತಿದ್ದೀವಿ, ಕನ್ನಡ ಆಲ್ರೆಡಿ ಬಂದ್ಬಿಡುತ್ತೆ ನಮಗೆ, ಇಂಗ್ಲೀಷನ್ನು ಕಲಿಬೇಕು ಅಥವಾ ಇನ್ನೇನೋ ಕಲಿಬೇಕು ಅಂತ ಪಾಲಕರಲ್ಲಿದೆ, ಇದರಲ್ಲಿದೆ. ಬಟ್ ನೀವು ಕನ್ನಡ ಅಂದರೆ ಈ ಒಟ್ಟು ಸರ್ವತೋಮುಖ ಏನಿದೆ ಅದನ್ನೆಲ್ಲ ಕಲಿಬೇಕು ಅನ್ನೋದು ಕನ್ನಡ. ಕಲಿಬೇಕು ಅನ್ನೋದಕ್ಕಿಂತಲೂ ಅದರ ಒಳಗೆ ನಾವು ಬದುಕಬೇಕು, ಅದರೊಂದಿಗೆ ನಾವು ಬದುಕಬೇಕು. ಕಲಿಯೋದು ಅನ್ನೋದು ಸ್ವಲ್ಪ ದೊಡ್ಡ ಪದ ಆಗಿಬಿಡ್ಬೋದು, ಅದು ಮಹತ್ವದ ಪದ, ಅದಕ್ಕೆ ತನ್ನದೇ ಆದಂಥ ಒಂದು ಘನತೆ ಇದೆ. ಅದರೊಂದಿಗೆ ಇರಬೇಕು, ಓಕೆ, ಅಥವಾ ನಮ್ಮೊಂದಿಗೆ ಅದು ಇರಬೇಕು, ನಮ್ಮೊಳಗೆ ಅದು ಬರಬೇಕು, ಅದರೊಳಗೆ ನಾವು ಹೋಗಬೇಕು. ಹೀಗೆ ಆ ಥರದ್ದಿದು ಇದು ಒಂದು ದೊಡ್ಡ ಪ್ರಕ್ರಿಯೆ, ನಮ್ಮನ್ನು ಬೆಳೆಸುವ ಪ್ರಕ್ರಿಯೆ, ಇದು ಸಹಜವಾಗಿ ಬೆಳೆಸುವ ಪ್ರಕ್ರಿಯೆ. ಓಕೆ, ಆಯಿತು. 7ನೇ ಕ್ಲಾಸ್ವರೆಗೆ ಅಲ್ಲಿ ಓದ್ತೀರಿ. ಹೌದು. ಅದಾದ್ಮೇಲೆ ಇಲ್ಲಿ ಬೆಂಗಳೂರಿಗೆ ಇಂಗ್ಲೀಷ್ ಸಬ್ಜೆಕ್ಟ್ ಒಂದಿತ್ತ ನಿಮಗೆ? ಇಂಗ್ಲೀಷ್ ಅಂತ ಖಂಡಿತವಾಗಿಯೂ ಸ್ಟೇಟ್ ಸಿಲೆಬಸ್ಸಲ್ಲಿ ಎಷ್ಟಿರುತ್ತೋ ಅಷ್ಟಿತ್ತು. ಅದ್ರ ಜೊತೆಗೆ ಅಪ್ಪ ಅಂದಂಗೆ ಮನೆಯಲ್ಲಿ ಅವ್ರು ಓದ್ತಿರೋದನ್ನ ನನ್ನ ಕಿವಿಗೂ ಬೀಳ್ತಾ ಇತ್ತು. ಆದರೆ ಅದನ್ನು ಹೆಚ್ಚು ಅದನ್ನೇ ಕಲಿಬೇಕು ಅಂತ ಒತ್ತಡ ಇರಲಿಲ್ಲ, ಯಾಕಂದರೆ ಅವಾಗ ಅಷ್ಟು ಅಗತ್ಯನೂ ಇರಲಿಲ್ಲ ನನಗೆ. ಅಂದರೆ ಅದನ್ನು ಕಲಿತು ಎಲ್ಲೋ ಒಂದು ಕಡೆ ಎಕ್ಸಾಮ್ ಬರಿಬೇಕು ಅಥವಾ ಎಲ್ಲೋ ಅದನ್ನು ಬಳಸಬೇಕು ಅನ್ನೋ ಒತ್ತಡ ಇರಲಿಲ್ಲ. ಅದಕ್ಕೆ ಎಷ್ಟು ಬರಬೇಕಾಗಿತ್ತು ಅಷ್ಟು ಸರಳ ವಾಕ್ಯಗಳನ್ನು ಮಾಡೋಷ್ಟು ಬರ್ತಿತ್ತು. ಆದರೆ ಇಲ್ಲಿ ಬಂದು ಈ ಕ್ರಿಯೇಟಿವ್ ಶಾಲೆ ನೋಡಿದಾಗ ಇಲ್ಲಿಗೆ ಬರಬೇಕನ್ನಿಸ್ತು. ಇಲ್ಲಿ ಬಂದಾಗ ಇಂಗ್ಲೀಷ್ ಬೇಕಾಗಿತ್ತು. ಅದಕ್ಕೆ ಭಾಳ ಅಂದರೆ ಸುಲಭ ಅಂತ ಹೇಳಲ್ಲ ಇಂಗ್ಲೀಷ್ ಕಲಿಯೋದು, ಆದರೆ ಒತ್ತಡ ಇರಲಾರ್ದಾಗ ಅಷ್ಟು ಕಷ್ಟನೂ ಅನಿಸಲ್ಲ, ಅದು ಸಹಜವಾಗಿ ಬರ್ತಾ ಹೋಗುತ್ತೆ. ಇಲ್ಲಿಗೆ ಬಂದಾಗ ನನ್ನ ಸುತ್ತಮುತ್ತಲಿರೋರು ಎಲ್ಲರೂ ಇಂಗ್ಲೀಷಲ್ಲೇ ಮಾತಾಡ್ತಿದ್ರು, ಇಂಗ್ಲೀಷ್ ಹಾಡುಗಳನ್ನು ಕೇಳಿಸ್ಕೊತಿದ್ರು, ಇಂಗ್ಲೀಷ್ ಚಲನಚಿತ್ರ ನೋಡ್ತಿದ್ರು, ಇಂಗ್ಲೀಷ್ ಪುಸ್ತಕ ಓದ್ತಿದ್ರು. ಅದೇ ರೀತಿ ನಾನು ಸಹಜವಾಗಿ ಅದನ್ನು ಕಲಿತ್ಬಿಟ್ಟೆ. ಇನ್ನೊಂದು ಅವಳು ಹೇಳುವ ಅವಸರದಲ್ಲಿ ಮರೆತಲು ಅಂತ ಕಾಣುತ್ತೆ. ಮನೆಯಲ್ಲಿ ಮತ್ತು ಧ್ವನಿನಲ್ಲಿ ಚಿಕ್ಕ ಮಕ್ಕಳ ಇಂಗ್ಲೀಷು ಸಾಹಿತ್ಯ ಅಲ್ಲದೇನೆ, ಈಗ ಉದಾಹರಣೆಗೆ ಅವಾಗ ಬಹಳ ಜನಪ್ರಿಯವಾದದ್ದು ಹ್ಯಾರಿ ಪಾಟರ್ ಸೀರೀಸ್. ಓದ್ತಾ ಕೊನೆಗೆ ಅವರು 5ನೇ ತರಗತಿಗೆ 6ನೇ ತರಗತಿ ಬರೋ ಹೊತ್ತಿಗೆ ಹ್ಯಾರಿ ಪಾಟರ್ ಸೀರೀಸ್ ಪೂರ್ತಿ ಓದಿ ಅರಗಿಸ್ಕೊಳ್ಳುವಷ್ಟು ಅವಳಿಗೆ ಬರ್ತಿತ್ತು, ಭಾಷೆ ಬರ್ತಿತ್ತು. ಅದರ ಜೊತೆಗೆ ನಾವು ಈ ಟೆಕ್ನಾಲಜಿಯನ್ನು ಸುಮ್ಮನೆ ಕಪ್ಪು ಬಿಳುಪು ದೃಷ್ಟಿಯಲ್ಲಿ ನೋಡಬಾರ್ದು, ಬೇಕು ಅಥವಾ ಬೇಡ ಅಂತ, ಹಾಗಲ್ಲ. ಶೈಕ್ಷಣಿಕವಾಗಿಯೂ ಅದನ್ನು ಬಳಸ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಈಗ ಉದಾಹರಣೆಗೆ ನಮ್ಮ ಮನೆಯಲ್ಲಿ ಟಿ ವಿ ಇತ್ತು. ಆ ಟಿ ವಿನಲ್ಲಿ ಅನೇಕ ಈ ಡಿಸ್ಕವರಿ ಚಾನಲ್ ಇರ್ಬೋದು, ನ್ಯಾಷನಲ್ ಜಿಯೋಗ್ರಫಿ ಚಾನಲ್, ಅದಕ್ಕೆ ಹೇಗೆ ಪ್ರಕೃತಿ ಪ್ರಿಯಳು, ಪ್ರಕೃತಿಗೆ ಸಂಬಂಧಿಸಿದ ಅನೇಕ ಕಾರ್ಯಕ್ರಮಗಳು ಬರ್ತಿದ್ವು, ಸ್ವಲ್ಪ ನೋಡ್ತಿದ್ವು, ಅರ್ಥ ಆಗ್ತಿತ್ತು. ಜೊತೆಗೆ ಏನು ಹೇಳ್ತೀರಾ, ಇಂಗ್ಲೀಷು, ಹಿಂದಿ, ಇವನ್ ಜಪಾನಿ ಭಾಷೆಯಲ್ಲಿದ್ದಂಥ ಕೆಲವು ಕಾರ್ಟೂನ್ಗಳನ್ನ ನೋಡ್ತಿದ್ಲು. ಅಂದರೆ ಅನೇಕ ಭಾಷೆಯ ಒಂದು ಎಕ್ಸ್ಪೋಜರ್ಗೋಸ್ಕರ ಈ ಟೆಕ್ನಾಲಜಿನ ನಾವು ಸಹಜವಾಗಿ ಬಳಸ್ಕೋಬೋದು. ಆದರೆ ಎಷ್ಟು ಏನು ಅನ್ನೋ ವಿವೇಕ ನಮ್ಮೆಲ್ಲರಿಗೂ ಇರಬೇಕಾಗತ್ತೆ. ಅದರಲ್ಲೇ ಬಿಟ್ಬಿಟ್ರೆ ಕಲಿತ್ಬಿಡ್ತಾರೆ ಬಿಡು ಅಂತನೂ ಅಲ್ಲ, ಹೌದಾ. ಒಂದು ವಿವೇಚನೆ ಅಂತ ಅನ್ನೋದು ಇಲ್ಲಿ ಭಾಳ ಮುಖ್ಯವಾದದ್ದು.
ಅಂದರೆ ಅನೇಕ ಭಾಷೆಗಳಿಗೆ ಅವಳು ತೆರ್ಕೊಂಡಿದ್ದರಿಂದ 7ನೇ ತರಗತಿಗೆ ಬರೋ ಹೊತ್ತಿಗೆ ಒಳ್ಳೆಯ ಇಂಗ್ಲೀಷ್ ಬರ್ತಿತ್ತು ಕೂಡ. ಅಂದರೆ ಅಲ್ಲಿ ಏನು ಶಾಲೆಗೆ ಸಂಬಂಧಿಸಿದಾಗೆ ಈ ರಾಜ್ಯ ಪಠ್ಯಕ್ರಮದ ಒಂದು ಚೌಕಟ್ಟು ಇರುತ್ತಲ್ವ, ಅದನ್ನು ಸಹಜವಾಗಿ ಕಲಿಯೋಕ್ಕಾಯ್ತು, ಇಲ್ಲಂತನೂ ಅಲ್ಲ, ಸಹಜವಾಗಿ ಕಲಿತ್ಲು. ಆದರೆ ಅದನ್ನು ದಾಟಿಕೊಂಡು ಹೋಗುವ ಒಂದು ವಾತಾವರಣ ನಾವು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇದೆ, ಮಾಡಬಹುದು ಕೂಡ. ಅದನ್ನು ದಾಟ್ಕೊಂಡು, ಯಾಕಂದರೆ ಯಾವಾಗಲೂ ಎಲ್ಲೇ ಬಂದ್ರೂ ಇವತ್ತು ನಮ್ಮ ಕಷ್ಟ ಎಲ್ಲಾಗಿದೆ ಅಂದರೆ ಯಾವ ಹಂತಕ್ಕೆ ಹೋದ್ರೂ ಎಷ್ಟು ಸಿಲೆಬಸ್ ಇದೆ ಅಷ್ಟಕ್ಕೆ ನಾವು ರೆಡಿ ಆಗಿಬಿಡೋಣ, ಅಷ್ಟನ್ನು ಓದೋಣ ಅಂತ. ಹಂಗಿರ್ಬೇಕಾಗಿಲ್ಲ. ಓಕೆ, ಯಾವ ಪಠ್ಯಕ್ರಮನೂ ಹಾಗೆ ಹೇಳಲ್ಲ. ಅದು ಒಂದು ನಮಗೆ ದಾರಿ ತೋರಿಸುವ ಒಂದು ಸಣ್ಣ ದಾರಿದೀಪ ಇದ್ದಂಗೆ. ಪಠ್ಯಪುಸ್ತಕದಲ್ಲಿ ಕುವೆಂಪು ಅವ್ರದ್ದು ಒಂದು ಕವನ ಕೊಡೋಕ್ಕೆ ಸಾಧ್ಯ ಆಗ್ಬೋದು. ಅಷ್ಟನ್ನೇ ಓದಬೇಕು ಅಂತ ನೇಮ ಯಾರು ಮಾಡಿದ್ದಾರೆ? ಯಾರು ಎಲ್ಲೂ ಮಾಡಿಲ್ಲ. ಒಂದು 50 ಕವನ ಓದ್ರಿ, 100 ಕವನ ಓದ್ರಿ, ಸಂತೋಷ ಪಡ್ರಿ. ಅದು ನಮ್ಮಲ್ಲಿ ಮಾಡೋಕ್ಕೆ ಸಾಧ್ಯ ಆಗಿದ್ರೆ ಒಂದು ಫಲ ಅಂತ ನಾನು ಅದನ್ನು ಸ್ವಲ್ಪ ಅದಕ್ಕೆ ಸೇರಿಸ್ಬೇಕಾಗಿತ್ತು. ಓಕೆ, ಇನ್ನೊಂದು ಎಲ್ಲಿ ಗಿಲ್ಟ್ ಕಾಡಲಿಲ್ವಾ? ಅಂದರೆ ಈ ಕನ್ನಡ ಓದೋ ಮಕ್ಕಳಿಗೆ ಅದೊಂದು ಇರುತ್ತೆ, ನಾನು ಇಂಗ್ಲೀಷ್ ಮೀಡಿಯಮ್ ಓದಲಿಲ್ಲ ಅಂದರೆ ತಪ್ಪು ಭಾವನೆ ಕಾಡೋಕ್ಕೆ ಶುರುವಾಗುತ್ತೆ. ಇಂಗ್ಲೀಷ್ ಮಾತಾಡಲಿಲ್ಲ ಅಂದರೆ ಏನೋ ನಾನು ಕಮ್ಜೋರ್ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಅಥವಾ ಫ್ರೆಂಡ್ಸ್ ಯಾರಾದರೂ ಇಂಗ್ಲೀಷಲ್ಲೇ ಮಾತಾಡ್ತಿದ್ರೆ ಅವಳೇನು ಬಿಡೋ ಕನ್ನಡ ಮೀಡಿಯಮ್ ಅನ್ನೋ ತಾಶ್ಚಾರ ಆಗಿರುತ್ತೆ. ಹಾಗೇನಾದರೂ ಆಗಿದ್ದುಂಟಾ? ಅಥವಾ ನೀವು ಕಲ್ತಿದ್ರಿಂದ ಅದು ಏನು ಬರಲಿಲ್ಲ? ಅದಕ್ಕೆ 2 ಥರದ ಉತ್ತರ ಇದೆ. ಮೊದಲನೇದ್ದು, ನಂಗೆ ಚಿಕ್ಕ ವಯಸ್ಸಿಂದನೂ ನಾ ಮಾತಾಡೋ ಭಾಷೆಯಿಂದ ನಾನು ನನ್ನ ಸೆಲ್ಫ್ ವರ್ತ್ ಎಂದು ನನಗೆ ಅಪ್ಪ ಅಮ್ಮ ನೀ ಭಾಷೆ ಮಾಡಿದರೆ, ಭಾಷೆಯಲ್ಲಿ ಮಾತಾಡಿದರೆ ನಿನ್ಗೆ ಹೆಚ್ಚು ಮೌಲ್ಯ ಇದೆ ಅಂತ ಎಂದೂ ಹೇಳಿಲ್ಲ. ಅದರಿಂದ ನನಗೆ ಕನ್ನಡ ಬರ್ತಿತ್ತು, ಇಂಗ್ಲೀಷ್ ಬರ್ತಿಲ್ಲ ಅಂತ ಯಾವುದೋ ಕೀಳರಿಮೆ ಎಂದೂ ಬಂದಿಲ್ಲ. ಆದರೆ ಇಲ್ಲಿ ಧಾರವಾಡದಿಂದ ಬೆಂಗಳೂರಿಗೆ ಬಂದಾಗ ಸಹಜವಾಗಿ ಸಾಮಾಜಿಕವಾಗಿ ಕೆಲವು ಬೇರೆ ಬದಲಾವಣೆಗಳು ಕಂಡು ಬರ್ತವೆ. ಅಂದರೆ ಎಲ್ಲರೂ ಇಂಗ್ಲೀಷ್ ಮಾತಾಡ್ತಿದ್ದು, ಕನ್ನಡನೇ ಬರ್ತಿರ್ಲಿಲ್ಲ ಎಷ್ಟೊಂದು ಜನಕ್ಕೆ. ಹಾಗಿದ್ದಾಗ ಸ್ವಲ್ಪ ಮಟ್ಟಿಗೆ ಆ ಭಯ ಬರುತ್ತೆ, ನಾನು ಎಲ್ಲಿ ಹಿಂದುಳಿತಾ ಇದ್ದೀನೋ ಅಂತ. ಆದರೆ ನನಗಿರೋ ಶಿಕ್ಷಕರು ನನ್ನ ಶಾಲೆಯಲ್ಲಿ, ಆಮೇಲೆ ಅಪ್ಪ ಅಮ್ಮ ಮತ್ತು ಮೇಲಿನ ಮೇಲೆ ಇದನ್ನು ಹೇಳ್ತಿದ್ದರಿಂದ ನನಗೆಂದೂ ಅಷ್ಟೊಂದು ಗಿಲ್ಟ್ ಕಾಡಿಲ್ಲ, ಯಾವುದೇ ಥರದ ಗಿಲ್ಟ್ ಎಂದೂ ಕಾಡಿಲ್ಲ. ಬಹುಶಃ ಅದೇ ನನಗೆ ಹೆಚ್ಚು ಹೀರ್ಕೊಳ್ಳೋಕ್ಕೆ ಸಹಾಯ ಮಾಡಿದ್ದು ಅದೇ ಅಂತ ಅನಿಸುತ್ತೆ, ಯಾವುದೇ ಗಿಲ್ಟ್ ಇಲ್ಲದೆ ಕಲಿಯೋಕ್ಕೆ. ಇವಾಗ ನಾನು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ BSc ಮಾಡ್ತಾಯಿದ್ದೀನಿ. ಬಯಾಲಜಿ ಅಂತ ಕೋರ್ಸ್ ಹೆಸರು. ಅದರಲ್ಲಿ ಕೆಮಿಸ್ಟ್ರಿ, ಝುವಾಲಜಿ, ಇಕಾಲಜಿ ಎಲ್ಲ ಬರುತ್ತೆ. ನಾರ್ಮಲ್ ಕಾಲೇಜಸ್ ಇದೆಯಲ್ಲ, ಇದಕ್ಕೆ ಏನಾದರೂ ಡಿಫ್ರೆನ್ಸ್ ಇದೆಯಾ? ಭಾಳಷ್ಟು ವ್ಯತ್ಯಾಸ ಇದೆ. ಅದನ್ನು ಹೇಗೆ ಹೇಳಬೇಕು ಅಂದರೆ ಅದಕ್ಕೆ ತುಂಬ ಸಮಯ ಬೇಕು, ಅದನ್ನು ವಿವರಿಸ್ಲಿಕ್ಕೆ ಸಮಯ ಬೇಕು. ಅಂದರೆ ನನಗೆ ನನ್ನ ಮೇಜರ್ ಅಂತ ತಗೊಳ್ಳೋದು ನನಗೆ ಮೊದಲಿಗೆ ಹೇಳಬೇಕು. ಅದಾದಮೇಲೆ ಅದ್ರ ಜೊತೆಗೆ ಭಾಳಷ್ಟು ಬೇರೆ ಬೇರೆ ಥರದ ಕೋರ್ಸ್ ತೊಗೊಳ್ಲಿಕ್ಕೆ ನಂಗೆ ಸ್ವಾತಂತ್ರ್ಯ ಇರುತ್ತೆ. ಆ ಥರದ್ದು ಒಂದು ಕರಿಕ್ಯುಲಮ್ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿದೆ. ನಿಮ್ಮ ಆಯ್ಕೆ ಆಗಿತ್ತಾ ಅಥವಾ ಅಪ್ಪ ಅಮ್ಮ? ಸಂಪೂರ್ಣವಾಗಿ ನಂದೇ ಆಯ್ಕೆ. ಎಲ್ಲ ನನ್ನ ಚಿಕ್ಕ ವಯಸ್ಸಿನಿಂದ ಎಲ್ಲ ಆಯ್ಕೆ ನಂದೇ ಆಗಿದೆ. ನಾವು ಬೆಂಗಳೂರಿನಲ್ಲಿ ಇದ್ದವ್ರು ಮೊದಲಿಗೆ ಬಾಲ್ ಬಳಗಕ್ಕೆ ಧಾರವಾಡದಲ್ಲಿ ಹೋಗ್ಬೇಕನ್ನುವ ಆಯ್ಕೆ ಅವಳದು. ಆದರೆ ಆ ಎಕ್ಸ್ಪೋಜರ್ ಕೊಡಬೇಕಾದದ್ದು ನನ್ನ ಕೆಲಸ, ಅದನ್ನು ಕೊಟ್ಟಿದ್ದೆ ಅಷ್ಟೇ. ಕರ್ಕೊಂಡೋಗಿದ್ದೆ ಧಾರವಾಡದಲ್ಲಿ, ಮೇಲೆ ಹೋಗ್ತಾ ಇದ್ದೆ, ನನಗೆ ಪ್ರಿಯವಾದ ಜಾಗ. ಅವಳು ಕೂಡ ಬಂದಿದ್ಲು, ಶಾಲೆಗೆ ಬಂದಿದ್ಲು, ಶಾಲೆ ನೋಡಿದ್ಲು ಬಾಲ್ ಬಳಗದ್ದು. ಅವಳೇ ಹೇಳಿದ್ಲು, ಅಪ್ಪ ಭಾಳ ಚೆನ್ನಾಗಿದೆ, ಇಲ್ಲಿ ಬರೋಣ ಅಂತ. ಸರಿ ಬರೋಣ ಅಂತ ನಮ್ಮ ಸ್ನೇಹಿತರು ಸಂಜೀವ್ ಕುಲಕರ್ಣಿ ಅವ್ರ ಜೊತೆ ಮಾತಾಡಿದೆ. ಭಾಳ ಸಂತೋಷದಿಂದ ನಮ್ಮನವರು ಅಂದರೆ ಅಡ್ಮಿಷನ್ ಕೊಟ್ಟು ಮಾಡಿಕೊಂಡ್ರು. ಸರಿ, ಅದು ಅವಳ ಆಯ್ಕೆ. ಆಮೇಲೆ ಈಗ ಯಾವುದು ಕ್ರಿಯೇಟಿವ್ ಸ್ಕೂಲ್ ಅಂತ ಇಲ್ಲಿ ಮಾತಾಡ್ತಾ ಇದ್ದೀವಿ, ಅದು ಕೂಡ ಅವಳ ಆಯ್ಕೆ. ಆದರೆ ಇಲ್ಲಿ ಕರ್ಕೊಂಡು ಬರಬೇಕಾದ್ರೆ ಎಕ್ಸ್ಪೋಜರ್ ಕೊಡಬೇಕಾದದ್ದು ನನ್ನ ಧರ್ಮ ಹೊರತು ಒತ್ತಡ ಇರೋದಲ್ಲ ನನ್ನ ಕೆಲಸ. ಎಷ್ಟೊಂದಿದೆ ನೋಡು, ನಿನಗೆ ಬೇಕಾದ ಆಯ್ಕೆ ಮಾಡಿಕೋ. ಅದೇ ಥರ ಎಷ್ಟೋ ಯೂನಿವರ್ಸಿಟಿಯ ಸಿಲೆಬಸ್ಗಳನ್ನ ಅಂದರೆ ಕರಿಕ್ಯುಲಮ್ನ ಅವಳು ಸ್ಟಡಿ ಮಾಡಿ ಕೊನೆಗೆ ಇದು ಅವಳಿಗೆ ಒಗ್ಗುವಂಥದ್ದು. ಅಂದರೆ ಉಳಿದದ್ದು ಏನು ತಪ್ಪು, ಉಳಿದ ಕರಿಕ್ಯುಲಮ್ ತಪ್ಪು ಅಥವಾ ಕೀಳು ಆ ಅರ್ಥದಲ್ಲಿ ನಾವು ನೋಡಲ್ಲ. ಅವಳಿಗೆ ಬೇಕಾದದ್ದು ಇಲ್ಲಿ ಸಿಕ್ತು ಈ ಕರಿಕ್ಯುಲಮ್ನಲ್ಲಿ.
ಓಕೆ. ಕಂಪ್ಯಾರಿಸನ್ ಇರುತ್ತೆ, ಸ್ಟಡಿ ಮಾಡುವಾಗಿರುತ್ತೆ. ಬಟ್ ಅಂತೂ ಕೊನೆಗೆ ನಾನು ಬೆಳೆಯೋದಕ್ಕೆ ಇದು ಸರಿಯಾದ ಕರಿಕ್ಯುಲಮ್ ಅಂತ ಅನಿಸಿ ಅವಳು ಆಯ್ಕೆ ಮಾಡಿದ್ಲು. ನಮ್ಮ ಕೆಲಸ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಸುಮ್ಮನೆ ಕಣ್ಮುಚ್ಕೊಂಡು ಹೂ ಅನ್ನಲ್ಲ ನಾನು. ಅವಳು ಏನು ಕರಿಕ್ಯುಲಮ್ ಸ್ಟಡಿ ಮಾಡ್ತಿದ್ಲೋ ಅದನ್ನು ನಾನು ಮಾಡ್ತಿದ್ದೆ. ಓಕೆ ಮಾಡಿ ಹೌದು ಅವಳ ಆಯ್ಕೆ ಸರಿ ಇದೆ ಅಂತ ಅನ್ನಿಸ್ತು ಕೂಡ. ಅದಕ್ಕೆ ಸರಿ ಹೋಗು ಅಂತ ಹೇಳಿದೆ. ನನಗೆ ಸಾವಿರಾರು ಪ್ರಶ್ನೆಗಳು ಕಾಡ್ತಾ ಇದೆ. ಒಂದು ಏನಂದರೆ, ಎಲ್ಲರ ಮನೆಗೆ ನಿಮ್ಮಂಥ ಪೇರೆಂಟ್ಸ್ ಇರೋದಿಲ್ಲ, ಅಂದರೆ ಕಲ್ತವ್ರು ಇರೋದಿಲ್ಲ. ಪಾಪ ಮಕ್ಕಳು ಓದ್ಬೇಕು ಅಂತ ಅನಿಸ್ತಿರುತ್ತೆ, ಅವ್ರಿಗೆ ಕೋರ್ಸ್ ಬಗ್ಗೆ ಜ್ಞಾನ ಇರೋದಿಲ್ಲ. ಆಮೇಲೆ ತುಂಬ ನಾರ್ಮಲ್ ಆಗಿ ಬದುಕ್ತಿರ್ತಾರೆ. ಅವ್ರು ಹೇಗೆ ಮಕ್ಕಳನ್ನ ಓದಿಸ್ಬೇಕು, ಅವ್ರು ಹೇಗೆ ಅವ್ರು ಕಂಡು ಹಿಡಿಬೇಕು, ಅಥವಾ ಮಕ್ಕಳನ್ನ ಯಾವ ಏಜಲ್ಲಿ ಅವ್ರಿಗೆ ಟರ್ನ್ ತಗೋಬೇಕು, ಅಥವಾ ಹೇಗೆ ಅವ್ರಿಗೆ ಹೇಳ್ಬೇಕು ಅನ್ನೋದು ಪ್ರಶ್ನೆಗಳಿದೆ. ಹೋಗ್ತಾ ಹೋಗ್ತಾ ಮಾತಾಡೋಣ ವೀಕ್ಷಕರೇ. ಇನ್ನೂ ಹೋಗ್ತಾ ಹೋಗ್ತಾ ತುಂಬ ವಿಚಾರಗಳಿದೆ, ಮಾತಾಡ್ತೀವಿ. ಒಂದೇ ಸಲ ಒಂದೇ ಗುಕ್ಕಿನಲ್ಲಿ ಎಲ್ಲ ಹೇಳ್ಬಿಟ್ರೆ ನಿಮ್ಗೆ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ಹಂತವಾಗಿ ಅವ್ರದ್ದನ್ನು ಮಾತಾಡೋಣ. ಮೇಲೆ ಮೇಡಮ್ ಅವರಿದ್ದಾರೆ, ಅವ್ರನ್ನೂ ಪರಿಚಯ ಮಾಡಿಸ್ತೀನಿ. ಬನ್ನಿ ಸರ್, ಮನೆಗೆ ಬನ್ನಿ. ಓಕೆ, ಬನ್ನಿ. ಚೆನ್ನಾಗಿದೆ ಸರ್ ಇದು ವಾತಾವರಣ.